SIR ಅನ್ನು ಅಧಿಕೃತವಾಗಿ ಜಾರಿಗೊಳಿಸಿದೆ. ಲಕ್ಷ ಮತದಾರರ ಪಟ್ಟಿಯಿಂದ ಅಧಿಕೃತವಾಗಿ ಕೈ ಬಿಡುವ ಪ್ರಕ್ರಿಯೆ ನಡೆದು ಹೋಯಿತು. ಸಾಕಷ್ಟು ಬುದ್ಧಿಜೀವಿಗಳಾಗಿರಬಹುದು ಅಥವಾ ರಾಜಕಾರಣಿಗಳು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. SIR ಅಂದರೆ ಏನು? ಪ್ರತಿಯೊಂದು ದೇಶದಲ್ಲಿ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಬೂತ್ ಮಟ್ಟದಲ್ಲಿ BLOಗಳನ್ನು ಅವರು ನೇಮಕ ಮಾಡಿದ್ದಾರೆ. ಇದು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅನ್ನೋದು ಸಾರ್ವಜನಿಕರು ಕೂಡ ಗೊತ್ತಾಗಬೇಕಾಗಿದೆ. ದೇಶದಲ್ಲಿ ಒಟ್ಟು 16 ರಾಜ್ಯ ಸೇರಿ 3 ಕೇಂದ್ರಾಡಳಿತ ಪ್ರದೇಶಕ್ಕೆ ಭಾರತೀಯ ಚುನಾವಣಾ ಆಯೋಗ SIR ಅನ್ನು ಅಧಿಕೃತವಾಗಿ ಜಾರಿಗೊಳಿಸಿದೆ. ಈಗಾಗಲೇ ಪಂಚರಾಜ್ಯ ಚುನಾವಣೆಗಳು ಮುಂಚೆ ದೇಶದಲ್ಲಿ ಈ ಒಂದು SIR ಅನ್ನು ಜಾರಿಗೊಳಿಸಿದರು. ಉದಾಹರಣೆಗೆ ಪಶ್ಚಿಮ ಬಂಗಾಳ, ರಾಜಸ್ಥಾನ ಜೊತೆಗೆ ಗುಜರಾತ್ ಸೇರಿ 5 ರಾಜ್ಯಗಳಲ್ಲಿ ಇದನ್ನು ಅಧಿಕೃತವಾಗಿ ಜಾರಿಗೊಳಿಸಿದರು. ಜಾರಿಗೊಳಿಸಿದ ಪರಿಣಾಮ ಸುಮಾರು ಲಕ್ಷ ಮತದಾರರ ಪಟ್ಟಿಯಿಂದ ಅಧಿಕೃತವಾಗಿ ಕೈ ಬಿಡುವ ಪ್ರಕ್ರಿಯೆ ನಡೆದು ಹೋಯಿತು. ಅದಕ್ಕೆ ಸಾಕಷ್ಟು ಜನ ಏನಪ್ಪ ಅಂದರೆ ವಿರೋಧ ಮಾಡಿದರು. ಜೊತೆಗೆ ರಾಜಕೀಯ ಪಕ್ಷಗಳು ಅದನ್ನು ತೀವ್ರವಾಗಿ ಟೀಕೆಯನ್ನು ಮಾಡಿದರು. ಯಾಕಂತ ಕೇಳಿದರೆ ಅವರ ಒಂದು ಅಂಜಿಕೆ ಏನಿತ್ತಪ್ಪ ಅಂತ ಕೇಳಿದರೆ, ಸಾಕಷ್ಟು ಜನ ಏನು ಈ ದೇಶದ ಅಥವಾ ಈ ದೇಶದ ರಾಜ್ಯದ ನಾಗರಿಕರಿದ್ದಾರೋ ಅಂಥವರು ಮತದಾನದ ಹಕ್ಕನ್ನು ಕಳ್ಕೊಂತಾರೆ ಎನ್ನುವ ರೀತಿಯಲ್ಲಿ ಅವರು ವರ್ತನೆ ಮಾಡಿದರು. ಈಗಲೂ ಕೂಡ ರಾಜ್ಯದಲ್ಲಿಯೂ ಕೂಡ ಇದನ್ನು ಅಧಿಕೃತವಾಗಿ ಜಾರಿ ಮಾಡಿದ್ದಾರೆ. ಸಾಕಷ್ಟು ಬುದ್ಧಿಜೀವಿಗಳಾಗಿರಬಹುದು ಅಥವಾ ರಾಜಕಾರಣಿಗಳು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಸಾರ್ವಜನಿಕರಲ್ಲಿಯೂ ಕೂಡ ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ SIR ಅನ್ನು ಜಾರಿಗೊಳಿಸಿದರೆ ನನ್ನ ಮತದಾನದ ಹಕ್ಕನ್ನು ಕಸ್ಕೊತಾರೆ, ಕೇಂದ್ರ ಸರ್ಕಾರ ಇದನ್ನು ಬೇಕು ಅಂತಲೇ ಮಾಡ್ತಾ ಇದೆ, ಹಾಗಾಗಿ ಇದನ್ನು ನಾವು ವಿರೋಧ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಆದರೆ ವಾಸ್ತವ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಮೊದಲನೇದಾಗಿ SIR ಅಂದರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇನ್ನು ಕನ್ನಡದಲ್ಲಿ ವಿಶೇಷ ಏನಪ್ಪ ಅಂದರೆ ತೀವ್ರ ಪರಿಷ್ಕರಣೆ ಅಂತ ಹೇಳ್ಬೋದು. ಮತದಾರರ ಪಟ್ಟಿಯನ್ನು ತೀವ್ರವಾಗಿ ಶೋಧನೆ ಮಾಡ್ತಿರ್ತಕ್ಕಂಥ ಕೆಲಸ. ಇದರ ಅರ್ಥ ಏನು ಅಂತಂದರೆ, ಅನಧಿಕೃತವಾಗಿ ಯಾರು ತಮ್ಮ ಮತದಾನದ ಹಕ್ಕನ್ನು ಪಡೆದುಕೊಂಡಿದ್ದಾರೆ ಅಂತಹ ಮತದಾರರನ್ನ ಪಟ್ಟಿಯನ್ನು ಕೈ ಬಿಡುವ ಪ್ರಕ್ರಿಯೆ. ಜೊತೆಗೆ 18 ವರ್ಷ ತುಂಬಿದರೂ ಕೂಡ 2002ರಿಂದ 2025 ಒಳಗೆ ತಮ್ಮ ಹೆಸರನ್ನು ಅಧಿಕೃತವಾಗಿ ಸೇರಿಸಲಿಕ್ಕಾಗಲಿಲ್ವೋ ಅಥವಾ ಸೇರಿಸಲಿಲ್ವೋ ಅಂಥವರನ್ನು ಕೂಡ ಅದರೊಳಗೆ ಸೇರಿಸಿರ್ತಕ್ಕಂಥ ಪ್ರಕ್ರಿಯೆ. ಜೊತೆಗೆ ಇದು ಮನೆಯಿಂದ ಮನೆಗೆ ಡೋರ್ ಟು ಡೋರ್ ಸ್ಟೆಪ್ ಅಂತ ಹೇಳ್ತೀವಿ. ಪ್ರತಿಯೊಂದು ಬೂತ್ನಲ್ಲಿ ಇದನ್ನು ಪ್ರವೇಶ ಮಾಡಿ ಮನೆಗೆ ಹೋಗಿ ಆ ಮತದಾರರ ಪಟ್ಟಿಯನ್ನು ಆ ಮನೆಯವರಿಗೆ ತೋರಿಸ್ತಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ಓಟ್ಗಳಿದ್ದಾವೆ, ಇವರೆಲ್ಲರೂ ಇದ್ದಾರಾ ಇಲ್ವಾ ಅಥವಾ ಸರಿ ಇದೆನಾ ಇಲ್ವಾ ಎನ್ನುವ ಪರಿಷ್ಕರಣೆ ಮಾಡ್ತಾರೆ. ಒಂದಕ್ಕೊಂದು ಟ್ಯಾಲಿ ಮಾಡ್ತಾರೆ. ಸರಿ ಇದ್ದರೆ ಅದನ್ನು ಓಕೆ ಅಂತ ಮಾಡ್ತಾರೆ, ಸರಿ ಇರಲಿಲ್ಲ ಅಂತಂದರೆ ಅದರಲ್ಲಿ ಕೈ ಬಿಡ್ಬೋದು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಡ್ ಕೂಡ ಮಾಡ್ಬೋದು. ಹೀಗೆ ಇದು ಪ್ರಕ್ರಿಯೆ ಆಗುತ್ತೆ. ಈ ಪ್ರಕ್ರಿಯೆ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ. ಪ್ರತಿಯೊಂದು ದೇಶದಲ್ಲಿ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಬೂತ್ ಮಟ್ಟದಲ್ಲಿ BLOಗಳನ್ನು ಅವರು ನೇಮಕ ಮಾಡಿದ್ದಾರೆ. ಬೂತ್ ಲೆವೆಲ್ ಆಫೀಸರ್ ಅಂತ ಕರೀತಾರೆ. ಸರ್ಕಾರ ಅವ್ರನ್ನ ನೇಮಕ ಮಾಡುತ್ತೆ. ಇವರು ಪ್ರತಿಯೊಂದು ಮನೆಗೆ ಡೋರ್ ಟು ಡೋರ್ ಹೋಗಬೇಕು, ಬಾಗಿಲಿಗೆ ತಲುಪಬೇಕು, ಅಲ್ಲಿರ್ತಕ್ಕಂಥ ಯಜಮಾನರಿಗೆ ಭೇಟಿಯಾಗಬೇಕು, ಅವ್ರ ಪಟ್ಟಿ ಇರತಕ್ಕಂಥದ್ದನ್ನು ಅವ್ರಿಗೆ ತೋರಿಸ್ಬೇಕು. ಇದರಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅಂತ ಮನೆಯ ಮಾಲೀಕರಿಗೆ ಕೇಳಬೇಕು. ಸರಿ ಇದ್ದರೆ ಓಕೆ, ಇರಲಿಲ್ಲ ಅಂದರೆ ಡಿಲೀಟ್ ಮಾಡ್ಬೋದು. ಅಥವಾ 18 ವರ್ಷ ತುಂಬಿದ ಯುವಕರೇನಿದ್ದಾರೆ ಅವರನ್ನು ಹೆಚ್ಚುವರಿ ಪ್ರಮಾಣವಾಗಿ ಅವರನ್ನು ಸೇರಿಸುವ ಪ್ರಕ್ರಿಯೆ. ಇದರಲ್ಲಿ ಏನು ದೊಡ್ಡ ಮಾತು ಅಂತ ನೀವು ಹೇಳ್ತೀರಿ. ಆದರೆ ಕೆಲವರಿಗೆ ಗೊಂದಲ ಏನು ಅಂತಂದರೆ, BLOಗಳು ಆ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ಸುಳ್ಳು ಕೂಡ ಹೇಳ್ಬೋದು ಅಥವಾ ಸರಿನೂ ಕೂಡ ಹೇಳ್ಬೋದು, ಅಥವಾ ತಮ್ಮ ಮನಸ್ಸಿಗೆ ಬಂದಾಗೆ ಅದನ್ನು ಅವರು ತಿದ್ದುಪಡಿ ಮಾಡಬಹುದು ಅಂತ ಕೆಲವರ ವಾದ. ಆದರೆ ಇಲ್ಲಿ ಸರ್ಕಾರ ಒಂದು ಒಳ್ಳೆಯ ಸ್ಟೆಪ್ ಏನು ತೊಗೊಂಡಿದೆ ಅಂತಂದರೆ, ಪ್ರತಿ ಬೂತ್ಗಳಲ್ಲಿ ಏನು BLOಗಳನ್ನು ನೇಮಿಸಿದ್ದಾರೆ ಅಲ್ಲಿ ಸ್ಥಳೀಯ ರಾಜಕಾರಣಿಗಳಿಗೆ ಅಥವಾ ಸ್ಥಳೀಯ ರಾಜಕೀಯ ಪಕ್ಷಗಳಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಉದಾಹರಣೆಗೆ ಒಂದು ಬೂತ್ಗೆ ಒಬ್ಬರು BLOಗಳಂತೆ, ಅದರ ಜೊತೆಯಲ್ಲಿ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು ಅಥವಾ JDS ಆಗಿರ್ಬೋದು ಅಥವಾ ಸ್ಥಳೀಯ ರಾಜಕಾರಣಿಗಳು ಯಾರಾದರೂ ಬಂದು ಅವ್ರ ಜೊತೆಯಲ್ಲಿ ಕೈ ಜೋಡಿಸಬಹುದು. ಆ ಒಂದು ಪರಿಷ್ಕರಣೆಯನ್ನು ಕಣ್ಣಾರೆ ನೀವು ಕಾಣಬಹುದು ಅಥವಾ ನಿಮ್ಮ ಗೊಂದಲಗಳನ್ನು ನೀವು ನಿವಾರಣೆಯನ್ನು ಮಾಡಬಹುದು. ಅಂತಂದರೆ ಯಾರಿಗೂ ಕೂಡ ತೊಂದರೆ ಬೇಡ. ಪ್ರತಿಯೊಂದು ಪಕ್ಷದ ನಾಯಕರಲ್ಲಿರ್ತಕ್ಕಂಥ ಗೊಂದಲವನ್ನು ಹೋಗಲಾಡಿಸಿರ್ತಕ್ಕಂಥ ಕೆಲಸ ಭಾರತೀಯ ಚುನಾವಣಾ ಆಯೋಗ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ಆದರೆ ಇದು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅನ್ನೋದು ಸಾರ್ವಜನಿಕರು ಕೂಡ ಗೊತ್ತಾಗಬೇಕಾಗಿದೆ. ಇದು ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ವಿಚಾರ. ಯಾಕಂತ ಕೇಳಿದ್ರೆ, ಅನಧಿಕೃತವಾದ ಮತದಾರರು ಸಾಕಷ್ಟು ಪ್ರಮಾಣದಲ್ಲಿ ಆಧಾರ್ ಕಾರ್ಡ್ ಕೂಡ ಮಾಡ್ಕೊತಾರೆ, ರೇಷನ್ ಕಾರ್ಡ್ ಕೂಡ ಮಾಡ್ಕೊತಾರೆ ಮತ್ತು ಮತದಾನದ ಹಕ್ಕನ್ನು ಕೂಡ ಪಡ್ಕೊಂಡಿದ್ದಾರೆ. ಅದು ಅನಧಿಕೃತವಾಗಿ ಪಡ್ಕೊಂಡಿದ್ದಾರೆ. ಅಂಥವರನ್ನು ಕೈ ಬಿಡುವ ಪ್ರಕ್ರಿಯೆ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ರಾಜ್ಯಕ್ಕೂ ದೇಶಕ್ಕೂ ಒಳ್ಳೆಯ ವಿಚಾರ. ಜೊತೆಗೆ ಏನು ಸಾಕಷ್ಟು ಗೊಂದಲಗಳಿರ್ತವೆ. ಎರಡೆರಡು ಸ್ಥಳದಲ್ಲಿ ಇವರು ಮತದಾನ ಮಾಡ್ತಾರೆ. ಉದಾಹರಣೆಗೆ ನಿಮಗೆ ಹೇಳ್ತೀನಿ, ಕಲಬುರಗಿ ಇದೆ. ಕಲಬುರಗಿಯಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ನೀನು ಹುಟ್ಟಿದ್ದೀಯಾ, ಅಲ್ಲಿ ಮತದಾನ ಹಕ್ಕು ಪಡ್ಕೊಂಡಿದ್ದೀಯಾ. ಕೆಲವು ವರ್ಷಗಳಂತ ಬೇರೆ ಸ್ಥಳಕ್ಕೆ ನೀನು ಸ್ಥಳಾಂತರ ಆಗ್ತೀಯಾ, ಅಲ್ಲಿಯೂ ಕೂಡ ನೀನಪ್ಪ ಅಂದರೆ ಮತದಾನದ ಕಾರ್ಡ್ ತೊಗೊತೀಯ.
ಇದರ ಅರ್ಥ ಎರಡೆರಡು ಸ್ಥಳದಲ್ಲಿ ನೀವು ಮತದಾನ ಮಾಡುವ ಹಕ್ಕನ್ನು ಪಡ್ಕೊಂಡಿರ್ತೀರಿ. ಅದನ್ನು ಕೈ ಬಿಡುವ ಕೆಲಸ ಚುನಾವಣಾ ಆಯೋಗ ಮಾಡುತ್ತೆ. ಕೇವಲ ಒಂದೇ ಸ್ಥಳದಲ್ಲಿ ಅವ್ರಿಗೆ ಅವಕಾಶವನ್ನು ಕಲ್ಪಿಸ್ತಾರೆ. ಇನ್ನು 2002ರಿಂದ 2025ರವರೆಗೆ 18 ವರ್ಷ ತುಂಬಿದರೂ ಕೂಡ ಅವರಿಗೆ ತಮ್ಮ ಹೆಸರನ್ನು ಪರಿಷ್ಕರಣೆ ಮಾಡುವಲ್ಲಿ ಅಥವಾ ಪಟ್ಟಿಯಲ್ಲಿ ಸೇರಿಸ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂಥವರಿಗೂ ಕೂಡ ಅವಕಾಶ ನೀಡುತ್ತಿರ್ತಕ್ಕಂಥ ಇದೊಂದು ಪ್ರಕ್ರಿಯೆ. ಒಟ್ಟಾರೆಯಾಗಿ ದೇಶಕ್ಕೆ, ರಾಜ್ಯಕ್ಕೆ ಇದು ಒಳ್ಳೆಯ ಪ್ರಕ್ರಿಯೆ SIR ಅನ್ನೋದು ಅಂತ ನನ್ನ ವಾದ. ಇನ್ನು ಹಲವು ಜನರು ಕೂಡ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ರಾಜಕೀಯ ಪಕ್ಷಗಳು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತಾ ಇರ್ತಕ್ಕಂಥದ್ದು ನೋಡಿದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನಗನ್ಸುತ್ತೆ. ಒಟ್ಟಾರೆಯಾಗಿ SIR ಒಂದು ವೇಳೆ ಕರ್ನಾಟಕದಲ್ಲಿ ಈಗಾಗಲೇ ಜಾರಿಯಾಗಿದೆ. ನಿಮ್ಮ ಮನೆಗೆ BLOಗಳು ಬಂದರೆ ಅವರಿಗೆ ಸಹಕರಿಸಿರ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ. ಇದನ್ನು ಜಾಗೃತಿ ರೂಪದಲ್ಲಿ ನಾನು ಮಾತಾಡ್ತಿದ್ದೇನೆ ಹೊರತು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತಾಡಿ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮಗೆ ಈ ಒಂದು ಪ್ರಕ್ರಿಯೆ ಸಾರ್ವಜನಿಕರಿಗೆ SIR ಪ್ರಕ್ರಿಯೆ ಅರ್ಥ ಆಗಿದೆಯೋ ಇಲ್ವೋ, ಅಥವಾ ಅರ್ಥ ಆಗಿದ್ದರೆ ಇದು ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯ ಬೆಳವಣಿಗೆನೋ, SIR ಮಾಡಬೇಕೋ ಬೇಡವೋ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸೋ ಪ್ರಯತ್ನವನ್ನು ಮಾಡಬಹುದು ಅಂತ ಭಾವಿಸ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.